ದೇವಸ್ಥಾನ ದೈವಸ್ಥಾನಗಳಿಗೆ ಸಂಬಂಧಿಸಿ ಆಯಾ ಸ್ಥಳಕ್ಕೆ ಅನುಗುಣವಾಗಿ ನಿಯಮ ಕ್ರಮಗಳು ನಂಬಿಕೆಗಳು ಬದಲಾಗುತ್ತವೆ. ಧಾರ್ಮಿಕ ನಂಬಿಕೆಗಳನ್ನು ಪ್ರಶ್ನೆ ಮಾಡದೆ ಜನರ ವಿವೇಚನೆಗೆ ಬಿಡಬೇಕು ಎಂದು ಶ್ರೀ ಕಟೀಲು ಕ್ಷೇತ್ರದ ಅರ್ಚಕರಾದ ಹರಿನಾರಾಯಣದಾಸ ಅಸರಣ್ಣ ಅವರು ಹೇಳಿದರು. ದೋಣಿಂಚಿಗುತ್ತು ಗಡಿ ಪ್ರಧಾನರಾದ ಪ್ರಮೋದ್ ರೈಯವರ ಅಧ್ಯಕ್ಷತೆಯಲ್ಲಿ ವಿಶ್ವ ಹಿಂದೂ ಪರಿಷತ್, ಹಿಂದೂ ಯುವ ಸೇನೆ, ತುಳುನಾಡ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಮಂಗಳೂರಿನ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಧರ್ಮಾವಲೋಕನ ಸಭೆ, ಧರ್ಮಾಚರಣೆ ಒಂದು ಅವಲೋಕನ ಮೊದಲ ಗೋಷ್ಠಿಯಲ್ಲಿ ದೇವಸ್ಥಾನಗಳು ಮತ್ತು ಧರ್ಮಾಚರಣೆ ವಿಷಯದ ಬಗ್ಗೆ ಅವರು ಮಾತನಾಡಿದರು. ಶರವು ಶ್ರೀ ಪರಮೇಶ್ವರ ಮಹಾಗಣಪತಿ ದೇವಳದ ಶಿಲೆ ಆಡಳಿತ ಮುಕ್ತೇಶ್ವರ ಶರವು ರಾಘವೇಂದ್ರ ಶಾಸ್ತ್ರಿಯವರು ಮಾತನಾಡಿ, ಪ್ರತಿ ದೇವಸ್ಥಾನಗಳಲ್ಲಿ ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿ ಪ್ರತ್ಯೇಕ ನಿಯಮಗಳಿರುತ್ತವೆ. ಆಯಾ ದೇವಸ್ಥಾನಗಳಲ್ಲಿ ನಡೆಯಬೇಕಾದ ಆಚರಣೆಗಳು ಸ್ಥಗಿತಗೊಂಡ್ರೆ ನಕಾರಾತ್ಮಕ ಅಂಶಗಳು ಹೆಚ್ಚುತ್ತವೆ. 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಎಂಬುದು ಆ ಅವಧಿಯಲ್ಲಿ ಆಗಿರಬಹುದಾದ ತಪ್ಪುಗಳನ್ನು ಸರಿಪಡಿಸುವ ಕಾರ್ಯವಾಗಿದೆ ಎಂದರು. ದೇವಸ್ಥಾನಗಳು ಊರಿನ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ನಮ್ಮಲ್ಲಿ ಪುರಾಣದ ಧರ್ಮವನ್ನು ಜಾಗೃತಗೊಳಿಸುವಂಥ ಸ್ಥಳ. ಅದೆಲ್ಲ ನಮ್ಮ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳುವಂಥ ಶ್ಲೋಕದ ಮೇಲೆ ನಿಂತಿದೆ. ಯಾವಾಗ ನಾವು ಭಕ್ತಿಪೂರ್ವಕವಾಗಿ ದೇವರನ್ನು ಆರಾಧಿಸ್ತೇವ ಆಗ ನಮ್ಮ ಮನೋಭಿಷ್ಟಗಳನ್ನೆಲ್ಲ ದೇವರು ಅನುಗ್ರಹಿಸ್ತಾನೆ ಅಂತ ಮನಸ್ಸಿಗೆ ಧೈರ್ಯವನ್ನು ಕೊಡ್ತಾನೆ. ಯಾಕೆ ಅಲ್ಲಿ ನಡೆಯುವಂಥ ಎಲ್ಲ ಆಚಾರ ವಿಚಾರಗಳು ಕ್ರಮಗಳು ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯಲ್ಲಿದೆ. ಆ ಆಚಾರ ವಿಚಾರಗಳನ್ನು ಮಾಡಿದರೆ ಮಾತ್ರ, ಯಾಕಂತ ಹೇಳಿದರೆ ಒಂದು ದೇವಸ್ಥಾನ ಸ್ಥಾಪಿಸುವಾಗ ಪ್ರಶ್ನಾಚಿಂತನೆ ಮಾಡುವಾಗ ಏನೆಲ್ಲ ಆ ಕ್ಷೇತ್ರದಲ್ಲಿ ನಡಿಬೇಕು, ಅದರ ಕ್ರಮಗಳೇನು ಅಂತ ಹೇಳಿ ತಂತ್ರಿ ವರ್ಗದವರು, ಪೂಜೆಯವರು, ಹಾಗೆ ಅದನ್ನು ಸ್ಥಾಪನೆ ಮಾಡಿದಂಥವರು ನಿಶ್ಚಯ ಮಾಡಿದ ನಂತರ ವರ್ಷಾನುಗಟ್ಟಲೆ ಆ ಆಚಾರವನ್ನು ಮಾಡಿದಾಗ ಅಲ್ಲಿ ಒಂದು ವಿಶೇಷ ಶಕ್ತಿ ಬರ್ತದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಗುರುಪುರ ಜಂಗಮ ಸಂಸ್ಥಾನ ಮಠದ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಯವರು, ವೇದ ಉಪನಿಷತ್ತುಗಳನ್ನು ಓದದೆ ಅವುಗಳನ್ನು ಮಕ್ಕಳಿಗೂ ಕಲಿಸದೆ ನಮ್ಮ ಧಾರ್ಮಿಕ ಆಚರಣೆಗಳನ್ನು ನಾವೇ ಪ್ರಶ್ನೆ ಮಾಡುವುದು ಸರಿಯಲ್ಲ. ಹಿಂದೂ ಸಮಾಜವನ್ನ ಒಡೆದು ಆಳುವವರ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು. ಮೂಡುಬಿದ್ರೆ ಜೈನ ಮಠದ ಭರತಭೂಷಣ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ, ಮಾಡಿನ ಶ್ರೀ ರಾಜಯೋಗಿ ಮೋಹನದಾಸ ಸ್ವಾಮೀಜಿ, ಕೇಮಾರು ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ, ಕಾಂಜಂಗಾಡು ನಿತ್ಯಾನಂದ ಆಶ್ರಮದ ಗುರುವನದ ಶ್ರೀ ವಿದ್ಯಾನಂದ ಭಾರತಿ ಸ್ವಾಮೀಜಿ, ಶಾಸಕ ವೇದವ್ಯಾಸ ಕಾಮತ್, ಮುಲ್ಕಿ ಅರಮನೆಯ ಅರಸರಾದ ದುಗ್ಗಣ್ಣ ಸಾವಂತರು, ಗುರುಪುರ ದೋಣಿಂಜಿಗುತ್ತು ಗಡಿ ಪ್ರಧಾನರಾದ ಪ್ರಮೋದ್ ಕುಮಾರ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಧರ್ಮಾವಲೋಕನ ಸಮಿತಿಯ ಸಂಚಾಲಕರಾದ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಸ್ವಾಗತಿಸಿ ಪ್ರಸ್ತಾವನೆಗೆ ಇದ್ದರು. ಪಾರಂಪರಿಕವಾದಂತಹ ಕೆಲವು ಕಟ್ಟುಪಾಡುಗಳು, ಆಚರಣೆಗಳು, ಅದರ ಜೊತೆಗೇನೆ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕಾದಂತಹ ಬೇರೆ ಬೇರೆ ಮೌಲ್ಯಗಳು, ಇವುಗಳಿಗೆಲ್ಲ ಒಂದು ಸರಿಯಾದ ಮಾರ್ಗನಿರ್ದೇಶನ ಆಗಬೇಕಾದ ಅಗತ್ಯ ಎಂದಿಗಿತ್ತಲೂ ಇವತ್ತಿಗೆ ಬಹಳ ಇದೆ ಎನ್ನುವಂಥದ್ದು ನಮಗೆಲ್ಲ ಗಮನಕ್ಕೆ ಬಂದಿರುವಂಥದ್ದು. ಆದರೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಕಷ್ಟು ಆಗ್ತಾ ಇಲ್ಲ ಎನ್ನುವಂತಹ ನೋವು ಕೂಡ ನಮ್ಮ ತಲೆಮಾರಿನ ಜನಕ್ಕೆ ಇದೆ. ಈ ನೆಲೆಯಲ್ಲಿ ಇಂತಹ ಒಂದು ವಿಚಾರದ ಬಗ್ಗೆ ಕೂಲಂಕಷವಾದಂತಹ ಒಂದು ಅಳಿಲ ಸೇವೆ, ಅದು ಒಂದು ಭಾಗದಿಂದ ಪ್ರಾರಂಭ ಆದರೆ ಆಮೇಲೆ ಅದು ಮುಂದುವರಿದುಕೊಂಡು ಹೋಗಿ ಸಮಾಜದಲ್ಲಿ ಒಂದು ಜಾಗೃತಿ ಉಂಟಾಗ್ತದೆ. ಒಟ್ಟು ಹಿಂದೂ ಬಾಂಧವರ ಒಂದು ಜಾಗೃತಿಯ ಮೂಲಕವಾಗಿ ನಮ್ಮ ಆಚರಣೆಗಳು ಶುದ್ಧವಾಗುತ್ತವೆ. ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ವಂದಿಸಿದ್ರು. ವಾರುಣಿ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದ್ರು. ಬಳಿಕ ದೈವಾರಾಧನೆ, ನಾಗಾರಾಧನೆ ಮತ್ತು ಧರ್ಮಾಚರಣೆ 2ನೇ ಅವಲೋಕನ ಗೋಷ್ಠಿ ನಡೆಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.